Watch full episodes on Jio Hotstar. ಸಮೋಸ ಸಮೋಸ ಸಮೋಸ. ಇವನೇನು ಇಷ್ಟೊಂದು ಸ್ಪೀಡ್ ಆಗೋದ? ಮೊದಲನೇ ದಿನ ಅವನು ಇಷ್ಟೊಂದು ಸ್ಪೀಡಾಗಿ ಬರ್ತಾನೆ ಇರಲಿಲ್ಲ. ಸಮೋಸ 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 ಸಮೋಸ. ಮೊಟ್ಟು, ಇದಂತೂ ಸಾಧ್ಯನೇ ಇಲ್ಲ. ಇದನ್ನ ಹೇಗ್ ಮಾಡಿದೆ ನೀನು? ಮಾಸ್ಟರ್, ಇವನಿಗೆ ಸಮೋಸ ಅಂತ ಇದ್ಬಿಟ್ರೆ ಏನ್ ಬೇಕಾದ್ರೂ ಮಾಡ್ತಾನೆ ಮಾಸ್ಟ್ರೆ. ಇವನು ಯಾವಾಗ ಸಮೋಸ ಬಗ್ಗೆ ಯೋಚಿಸ್ತಾನೋ ಬೇರೆ ಎಲ್ಲ ಮರ್ತ್ಬಿಡ್ತಾನೆ ಮಾಸ್ಟರ್. ಅವಾಗ ಅವನಿಗೆ ಎಷ್ಟು ಪವರ್ ಬರುತ್ತೆ ಅಂತ ಹೇಳಿದ್ರೆ ಏನ್ ಬೇಕಾದ್ರೂ ಮಾಡಕ್ ತಯಾರಾಗ್ಬಿಡ್ತಾನೆ. ಓ, ಹಾಗಾದ್ರೆ ಮಾರ್ಷಲ್ ಆರ್ಟ್ಸ್ ಕಲಿಯುವಂತ ಅವಶ್ಯಕತೆ ಏನಿದೆ? ಸಮೋಸ ತಿನ್ಕೊಂಡೆ ಟೈಗರ್ ಚಾಂಗ್ನ ಸೋಲ್ಸು. ಆದ್ರೆ ಮಾಸ್ಟರ್, ಈ ಫೈಟು ಸರಿಸಮವಾಗಿರೋದಿಲ್ಲ. ನಾನು ಅವನಂಗ್ ಫೈಟ್ ಮಾಡ್ತಾ ಸಮನಾಗಿ ಹೋರಾಡ್ಬಿಟ್ಟು ಅವ್ನು ಸೋಲ್ಸ್ಬೇಕು. ಹಾಗೆ ನಾನು ಫುರ್ಫುರಿ ನಗರದ ಗೌರವನ ಉಳಿಸ್ಕೋಬೇಕು. ಹ್ಞೂ ಮಾಸ್ಟರ್. ನೀನು ಧೈರ್ಯವಂತ ಮಾತ್ರ ಅಲ್ಲ, ನಿಯತ್ತೂ ಇದೆ. ಇದನ್ನ ನೋಡಿ ಖುಷಿ ಆಯ್ತು. ನೀನು ಸಮೋಸ ಯೋಚನೆ ಮಾಡಿ ಏನ್ ಬೇಕಾದ್ರೂ ಮಾಡ್ತೀಯಲ್ಲ, ಅದನ್ನೇ ಫೋಕಸ್ ಅಂತಾರೆ. ನೀನು ಸಮೋಸನ ಫೋಕಸ್ ಮಾಡಿ ಏನ್ ಬೇಕಾದ್ರೂ ಮಾಡ್ತೀಯ ಅಂದ್ರೆ ಅದರ ಅರ್ಥ ಯಾವ ವಸ್ತು ಮೇಲೆ ಬೇಕಾದ್ರೂ ಫೋಕಸ್ ಮಾಡ್ತೀಯ. ಈ ಮಾತು ಜ್ಞಾಪಕ ಇಟ್ಕೋ. ಈ ತರ ಇರಬೇಕು ಕೈಗಳ ಪೊಸಿಷನ್, ಈ ತರ ಇರಬೇಕು. ಇನ್ನೂ ಪವರ್ ಕೊಡು ನಿನ್ನ ಕೈಗೆ. ಸ್ಟ್ರಾಂಗ್ ಆಗಿ ಇಟ್ಕೋ, ಲೂಸ್ ಮಾಡಬೇಡ. ನೀನು ಯಾರಾದ್ರೂ ಹೊಡೆದ್ರೆ ಅದನ್ನ ಬ್ಲಾಕ್ ಮಾಡೋಕೆ. ಅಯ್ಯೋ, ಇಷ್ಟು ಸಣ್ಣ ಕೆಲಸನೂ ಮಾಡೋಕ್ಕಾಗೋದಿಲ್ವಾ? ನೋಡು, ಕಟ್ಟಿಗೆ ಮೇಲೆ ನಡೆಯೋದಕ್ಕೆ ನನಗೆ 20 ವರ್ಷದ ಅನುಭವ. ಐಡಿಯಾ ಮೊಟೋ ಇಲ್ಲಡ, ಇಲ್ಲೇನಿದೆ? ನೋಟು, ನೀನು ಮರ್ತೋದ ನಾನು ಏನು ಹೇಳಿದೆ ಅಂತ. ನೀನು ಹೇಗೆ ಸಮೋಸ ಇಟ್ಕೊಂಡು ಫೋಕಸ್ ಮಾಡ್ತೀಯೋ, ನಿನ್ನೊಳಗಡೆ ಎಂಥ ಕಾನ್ಫಿಡೆನ್ಸ್ ಬರುತ್ತೆ ಅಂದ್ರೆ ನೀನು ಏನ್ ಬೇಕಾದ್ರೂ ಮಾಡ್ಬೋದು. ಅದೇ ತರ ಮಾರ್ಷಲ್ ಆರ್ಟ್ಸ್ ಟ್ರೈನಿಂಗ್ ಅಲ್ಲೂ ಮಾಡೋ. ಜ್ಞಾಪಕ ಇಟ್ಕೋ, ಫೋಕಸ್ ಅಂಡ್ ಫೇತ್. ಅಯ್ಯೋ ಅಮ್ಮ, ಮೊಟು, ನೀನು ನಾನ್ ಚಾಕ್ ಮೇಲೆ ಫೋಕಸ್ ಮಾಡಬೇಡ, ಬಾಲ್ ಮೇಲೆ ಫೋಕಸ್ ಮಾಡು. ನಾನ್ ಚಾಕ್ ಅದಾಗದೇ ಅದ್ರ ಮೇಲೆ ಬೀಳುತ್ತೆ. ಬಾಲ್ ಮೇಲೆ ಫೋಕಸ್ ಮಾಡು. ಬಾಲ್ ಮೇಲೆ ಫೋಕಸ್ ಮಾಡಿದ್ರೆ ಆ ಬಾಲು ಫುಟ್ಬಾಲ್ ತರ ಕಾಣುತ್ತೆ. ನೀನು ಅವಾಗ ಮಿಸ್ ಮಾಡಲ್ಲ. ಅದೇ ತರ ಫೋಕಸ್ ಮಾಡು. ಹೇಗೆ ನೀನು ಸಮೋಸ ಮೇಲೆ ಮಾಡ್ತೀಯ ಹಾಗೆ.
ಇಲ್ಲಿ ಕೇಳಿ, ನಾನು ಅನ್ಕೊಂಡೆ ನೀನ್ ನನ್ನ ಹೊಡೆದು ಆಕಾಶದಲ್ಲಿ ಕಳಿಸಿದೆ ಅಂತ. ಆಮೇಲೆ ನನಗೆ ಗೊತ್ತಾಯ್ತು, ನಮ್ಮ ಡಾಕ್ಟರ್ ಹೇಳಿದ್ರು ಅದು ನನ್ನ ಭ್ರಮೆ ಅಂತ ಅರ್ಥ. ನಾನು ಯಾವಾಗ್ಲೂ ಹಗಲೊತ್ತಲ್ಲಿ ಕನ್ಸು ಕಾಣ್ತಾ ಇರ್ತೀನಿ. ಯಾರಾದ್ರೂ ಒಂದೇ ಒಂದು ಪಂಚಲ್ಲಿ ಹೊಡೆದು ಆಕಾಶದಲ್ಲಿ ಕಳ್ಸಕ್ ಆಗುತ್ತಾ? ಹೇಳು, ನೀನೇ ಹೇಳು. ಮೋಟು ನಿನಗಾಗ್ಲೇ ಭೂಮಿ ಗುಂಡಾಗಿದೆ ಅಂತ ಒಂದ್ಸಲಿ ತೋರಿಸ್ನೋ ಇಲ್ವಾ? ಅದು ನನ್ನ ಭ್ರಮೆ ಆಗಿತ್ತು, ಅದು ನನ್ನ ಕನ್ಸು. ಹೇಳಿದ್ನಲ್ಲ ನಿಮ್ಗೆ, ಭೂಮಿ ಚಪ್ಪಟೆ ಆಗಿದೆ, ಗುಂಡಿಗಿಲ್ಲ ಗೊತ್ತಾ? ಅಯ್ಯೋ, ನಿನ್ ಜಿಯೋಗ್ರಫಿ ಬಹಳ ಕೆಟ್ಟದಾಗಿದೆ. ಇಲ್ಲಿ ಕೇಳೋ, ಈ ಸಾರಿ ಅಂತೂ ನಿಂಗೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ. ಸೂರ್ಯ ಬಿಸಿ ಇರ್ತಾನೆ, ಚಂದ್ರ ತಣ್ಣಗಿರ್ತಾನೆ ಅಂತ. ಮೋಟು, ಮೊದ್ಲು ನೀನು ಈ ಸಮೋಸ ತಿನ್ಬಿಡು, ಬಹಳ ಹಸಿವಾಗಿರ್ಬೋದಲ್ವಾ? ಪಾಪ ನಾನು ಇವನಿಗೆ ಪೆನ್ನು ಪೇಪರ್ ಕೊಡ್ತೀನಿ, ಮೇಲ್ಗಡೆ ಹೋಗಿ ಏನೇನು ಬರ್ಕೋಬೇಕು ಬರ್ಕೊಂಬಂದ್ಬಿಡ್ಲಿ. ರೆಡಿ, ಸ್ಟಡಿ, ಗೋ. ಸುಡ್ತಾ ಇದೆ. ಇಲ್ಲ, ಅಯ್ಯೋ, ಇದು ತುಂಬಾ ತಣ್ಣಗಿದೆ, ಚಳಿ ಆಗ್ತಾ ಇದೆ ನನಗೆ ಇಲ್ಲಿ. ಅಯ್ಯೋ, ವಿಷಯ ಗೊತ್ತಾಗಿದೆ ಮಾಸ್ಟರ್ ಹಿಮ್ನರೇಶ್. ಮೋಟೋಗೆ ತುಂಬಾ ಜೋರಾಗಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅಂತ. ಈ ವಿಷಯ ನಿನಗೆ ಒಳ್ಳೇದಲ್ಲ ಮಿಸ್ಟರ್ ಟೈಗರ್ ಚಾಂಗ್. ನೀವೇನು ಚಿಂತೆ ಮಾಡಬೇಡಿ, ಆ ಮೋಟುಗೆ ನಾನು ಒಂದೇ ಈಟಿಗೆ ಫಿನಿಶ್ ಮಾಡ್ಬಿಡ್ತೀನಿ. ಓ ನೋ, ಮತ್ತೆ ಇವನು ಬಂದ. ಹೊರಗೆಳಿರಿ, ಅಯ್ಯೋ ಹೇಳಿರಿ. ಈಗ ಎಲ್ಲಿಂದ ಬಂದ್ಬಿದ್ದ? ಅವನ ಜೊತೆ ಫೈಟ್ ಮಾಡಬೇಡಿ ಬಾಸ್. ಅವ್ನು ನನಗೆ ತಿಳಿಸ್ಕೊಟ್ಟ ಚಂದ್ರ ತಣ್ಣಗಿರ್ತಾನೆ ಮತ್ತೆ ಸೂರ್ಯ ಬಿಸಿಯಾಗಿ ಸುಡ್ತಾನೆ ಅಂತ. ನಾನು ಖುದ್ದಾಗಿ ನೋಡಿ ಬರ್ತಾ ಇದ್ದೀನಿ. ನನ್ನ ಮಾತಿನ ಅರ್ಥ ನಾನು ಪರೀಕ್ಷೆ ಮಾಡಿ ಬರ್ತಾ ಇದ್ದೀನಿ. ಸೂರ್ಯ ಸುಡ್ತಾ ಇರ್ತಾನೆ, ತುಂಬಾ ಸುಡ್ತಾನೆ, ಮತ್ತೆ ಚಂದ್ರ ತುಂಬಾ ತಣ್ಣಗಿರ್ತಾನೆ. ತುಂಬಾ 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 ಚಳಿ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ ಬಾಸ್, ಅವನ ಜೊತೆ ಜಗಳ ಆಡ್ಬೇಡಿ. ಅವನು ನಿಮ್ಮನ್ನು ಕೂಡ ಸೂರ್ಯ ಚಂದ್ರನ ಹತ್ರ ಸೇರಿಸ್ಬಿಡ್ತಾನೆ ಬಾಸ್. ಬೇಡ ಬಾಸ್. ಇವನ್ನ ಡಾಕ್ಟರ್ ಹತ್ರ ಕರ್ಕೊಂಡೋಗಿ. ಬಾಸ್ ನಂಬಿ ಬಾಸ್, ಅವನು ಶಕ್ತಿಮಾನ್ ಬಾಸ್, ಅವನು ಸರ್ವಶಕ್ತಿಶಾಲಿ ಬಾಸ್, ಅವನು ದೊಡ್ಡ ವ್ಯಕ್ತಿ ಬಾಸ್. ಬೇಡ ಬಾಸ್, ಅವನ ಜೊತೆ ಜಗಳ ಆಡಬೇಡಿ ಬಾಸ್. ನನಗೆ ಇವನ್ ಮಾತಲ್ಲಿ ಸತ್ಯ ಕಾಣಿಸ್ತಾ ಇದೆ. ಇವತ್ತು ರಾತ್ರಿ ನಮ್ಮ ಜನಗಳು ಇವತ್ತು ಮೋಟು ಕತೆನ ಮುಗಿಸ್ಬಿಡ್ತಾರೆ. ನನಗಿಷ್ಟ ಇಲ್ಲ ಅವನು ಇಲ್ಲಿಗೆ ಬಂದು ನಿನ್ನನ್ನು ಸೋಲಿಸಿ ನನಗೆ ಅವಮಾನ ಮಾಡೋದು, ತಿಳಿತಾ? ಆದ್ರೆ ಮಾಸ್ಟರ್, ನಾನು ಅವನ್ನ ಸೋಲಿಸ್ಬಿಡ್ತೀನಿ. ನನ್ನ ಮಾತನ್ನು ನಂಬಿ. ನನಗೆ ನಿನ್ನ ಮೇಲೆ ನಂಬಿಕೆ ಇದೆ, ಇದೇ ನಿನ್ನ ಮೇಲೆ ನಂಬಿಕೆ ನನಗೆ. ಆದರೆ ಆ ಮೋಟು ಮೇಲಿಲ್ಲ. ಒಂದಿರುವೆ ಕೂಡ ಆನೆ ಕಿವಿಲ್ ಸೇರ್ಕೊಂಡ್ಬಿಟ್ರೆ ಆನೆನೆ ಸೋಲಿಸ್ಬಿಡುತ್ತೆ. ಮತ್ತೆ ಈ ಸೂರ್ಯ ಚಂದ್ರನ ನೋಡದೆ ಅನ್ನೋ ಮಾತು ನನಗೆ ತುಂಬ ಕೆಟ್ಟದಾಗಿ ಕೇಳಿಸ್ತಾ ಇದೆ. ನನಗೆ ಗೊತ್ತಿಲ್ಲ ಏನು ಪವರ್ ಇಟ್ಕೊಂಡ್ ಬಂದಿದ್ದಾನವನು ಅಂತ. ಮೋಟು, ನಾಳೆ ಹುಟ್ಟೋ ಸೂರ್ಯನ ನೀನು ನೋಡೋದೇ ಇಲ್ಲ. ಯಾರಲ್ಲಿ ಯಾರೋ ಅಲ್ಲಿ ಟಿಮ್ ಟಿಮ್ ಹೋಗಿ ನೋಡಲ್ಲಿ ಯಾರಿದ್ದಾರೆ ಅಂತ. ಮೋಟು, ಬತ್ಲು, ಬೇಗ ಬನ್ನಿ. ನಡಿ ನಡಿ. ನಡೀರಿ.
ಮಾಸ್ಟರು. ಹಿಂಗ್ ಮ್ಯಾಮ್ಗೆ ಹೇಳ್ಬಿಡಿ, ಇನ್ನೊಂದ್ಸರಿ ಈ ಕಡೆ ಏನಾರು ಕಣ್ ತೆಗೆದು ನೋಡಿದ್ರೆ ಅವ್ನ ಕಣ್ಣೇ ಇಲ್ದಂಗೆ ಮಾಡ್ಬಿಡ್ತೀನಿ. ಮಾಸ್ಟರ್ ಹಿಮ್ನರಾಜ್, ಇದೆಲ್ಲ ತಮ್ಮಿಂದ ಹೇಗೆ ಸಾಧ್ಯ? ಇದು ಮಾರ್ಷಲ್ ಆರ್ಟ್ಸ್ ಅಲ್ವಲ್ಲ ಸರ್? ಇದು ಮಾರ್ಷಲ್ ಆರ್ಟ್ಸೇ, ಆದರೆ ಇದು ತುಂಬ ಅಡ್ವಾನ್ಸ್ ಆಗಿದೆ. ಇದನ್ನೆಲ್ಲ ಕಲಿಬೇಕು ಅಂದರೆ ತುಂಬ ವರ್ಷಗಳ ಪ್ರಯತ್ನ ಬೇಕು. ಅದ್ರ ಜೊತೆಗೆ ಸ್ವಲ್ಪ ಧ್ಯಾನ್, ಫೋಕಸ್ ಮತ್ತೆ ನಮ್ಮ ಮೇಲೆ ನಮಗೆ ಸಂಪೂರ್ಣ ಭರವಸೆ ಮತ್ತು ಫುಲ್ ಫೇತ್ನ ಅವಶ್ಯಕತೆ ಇದೆ. ತಾವು ಈ ಕಲೆ ನಂಗೆ ಹೇಳ್ಕೊಡ್ತೀರಾ? ಮೋಟು, ನಾನು ಹೇಳಿದ್ನಲ್ಲ, ಇದಕ್ಕೋಸ್ಕರ ತುಂಬ ವರ್ಷಗಳು ಬೇಕಾಗುತ್ತೆ. ಇವಾಗ ಏನು ನೀನು ಕಲಿತಾ ಇದೆಯಾ ಅದ್ರ ಕಡೆ ಗಮನ ಕೊಡು. ಸರಿ ಮಾಸ್ಟರ್. ಮೋಟು, ಇವತ್ತೇ ನಿನ್ನ ಟ್ರೈನಿಂಗು ಪೂರ್ತಿ ಆಯ್ತು. ಈಗ ನೀನು ಟೈಗರ್ ಚಾಂಗ್ಗೆ ಚಾಲೆಂಜ್ ಮಾಡಬಹುದು. Watch India's largest kids library only on Jio Hotstar. Download the app now.